ಸೋತ ಬಳಿಕ ನಾಯಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನಾವು ಸೋತ್ವಿ ಅಂತ ಹೇಳಿದ್ದಾರೆ. IPLನ ಬೆಂಕಿ ಪಂದ್ಯ ಮುಕ್ತಾಯವಾಗಿದೆ. ಮುಂಬೈ ಇಂಡಿಯನ್ಸ್ ತಂಡ RCB ವಿರುದ್ಧ ಸೋತೋಗಿದೆ. 12 ರನ್ಗಳಿಂದ RCB ತಂಡ ಗೆದ್ದಿದೆ. RCB ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತು, ಬೌಲಿಂಗ್ ಚೆನ್ನಾಗಿ ಮಾಡ್ತು, ಅದಕ್ಕೆ ಗೆಲ್ತು. ಹಾರ್ದಿಕ್ ಪಾಂಡ್ಯ ಕೊಟ್ಟ ಕಾರಣ ಹೇಗಿತ್ತು ಗೊತ್ತಾ? ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ವಿ ಬ್ಯಾಟಿಂಗಲ್ಲಿ, ಆದರೆ ಬೌಲಿಂಗಲ್ಲಿ ಇಲ್ಲೂ ಕೂಡ ಚೆನ್ನಾಗಿ ಮಾಡಬೇಕಾಗಿತ್ತು. ಬ್ಯಾಟಿಂಗಲ್ಲಿ ನಾನು ಇನ್ನೂ ಕೂಡ ಕೊನೆಯಲ್ಲಿದ್ದರೆ ಮ್ಯಾಚ್ನ ಗೆಲ್ಬೋದಾಗಿತ್ತು. ಹಾರ್ದಿಕ್ ಪಾಂಡ್ಯ ಸಖತ್ತಾದಂಥ ಮಾತುಗಳನ್ನು ಹೇಳಿದ್ದಾರೆ. ಅಣ್ಣ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಲಾಸ್ಟ್ ಓವರು, ಅದಕ್ಕೆ RCB ಗೆದ್ದಿದೆ. ಇಲ್ಲಾಂದರೆ RCB ತಂಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೆಯೇ ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ರಜತ್ ಪಡಿದಾರ್, ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಅದಕ್ಕೆ RCB ತಂಡ ಗೆದ್ದುಕೊಂಡಿದೆ. ನಮ್ಮ ತಂಡ ವೀಕು, ರೋಹಿತ್ ಶರ್ಮಾ ಏನೂ ಆಡೋದಿಲ್ಲ, ಜೊತೆಗೆ ಬೇರೆ ಪ್ಲೇಯರ್ಸು ಕೂಡ ನನಗೆ ಸಾಥ್ ಕೊಟ್ಟಿಲ್ಲ ಅಂತ ಹಾರ್ದಿಕ್ ಪಾಂಡ್ಯ ಅವರು ದೊಡ್ಡ ರಹಸ್ಯವನ್ನು ಬಯಲು ಬಿಟ್ಟಿದ್ದಾರೆ, ಸತ್ಯವನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. IPL 2025ನ ಬೆಂಕಿ ಪಂದ್ಯ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂದ ಸೂಪರ್ ಆದಂಥ ರನ್ಸ್ಗಳು ಬಂತು. ಅವ್ರ ಅಣ್ಣನಿಗೂ ಕೂಡ ಸಖತ್ತಾಗಿ ಹೊಡೆದ್ರು. ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಆಡಿದ್ರು. ಹ್ಯಾಸಲ್ವುಡ್ ವಿರುದ್ಧ ಕೂಡ ಚೆನ್ನಾಗಿ ಆಡಿದ್ರು. ಕೊನೆಯಲ್ಲಿ RCB ತಂಡ ಗೆದ್ದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಹಾಗೂ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಲೇ ಹೇಳ್ಬೋದು. ಇದು ಗೆದ್ದ ನಂತರ ಹಾರ್ದಿಕ್ ಪಾಂಡ್ಯ ಹೇಳಿದ್ದು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.